ಶಾಸಕ ಎನ್.ವೈ. ಗೋಪಾಲಕೃಷ್ಣಗೆ ಕೈತಪ್ಪಿದ ಮಂತ್ರಿಗಿರಿ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ. ಶಾಸಕ ಎನ್.ವೈ. ಗೋಪಾಲಕೃಷ್ಣಗೆ ಕೈತಪ್ಪಿದ ಮಂತ್ರಿಗಿರಿ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಲಿ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರೋದು, ಅಥವಾ ಚಳ್ಳಕೆರೆ ಕ್ಷೇತ್ರಕ್ಕೆ ಸೇರಿಸಲಿ ಎಂದು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಳಕಾಲ್ಮೂರು ಯಾವುದೋ ಮೂಲೆಯಲ್ಲಿದೆ ಮೊಳಕಾಲ್ಮೂರು. ದೊಡ್ಡವರಿಗೆ ಮೊಳಕಾಲ್ಮೂರು ಕಾಣೋದೇ ಇಲ್ಲ. ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಿಸಲಿ ಅಂತ ಹೇಳಿ ಶಾಸಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಒಂದ್ ಕಡೆ ಅವರಿಗೆ ಮಂತ್ರಿಗಿರಿ ಸ್ಥಾನ ಕೈ ತಪ್ಪಿದೆ. ಸಂಕುಚಿತ ಮನಸ್ಸುಗಳು ಸಂಕುಚಿತ ದೃಷ್ಟಿಗೆ ಇಟ್ಕೊಂಡಿರೋದ್ರಿಂದ ಮೊಳಕಾಲ್ಮೂರು ಯಾವುದೋ ಮೂಲೆಯಲ್ಲಿ ಐತೆ. ಇದೇ ಮೊಳಕಾಲ್ಮೂರು ಸ್ಟೇಟ್ ಹೈವೇಲ್ ನ್ಯಾಷನಲ್ ಯಾವತ್ತೋ ದೊಡ್ಡದಾಗಿ ಹೋಗ್ತಾ ಇತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಖುದ್ದಾಗಿ ಶಾಸಕರೇ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಿನ್ನೆ ನೀವು ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ರಿ, ಮೊಳಕಾಲ್ಮೂರು ಬೇರೆ ಆಂಧ್ರಕ್ಕೆ ಸೇರ್ಲಿ ಅಂತ ಹೇಳಿ, ಇದ್ರ ಬಗ್ಗೆ ಏನ್ ಸ್ಪಷ್ಟನೆಯನ್ನ ಕೊಡ್ತೀರಾ ಸರ್? ನೋಡಮ್ಮ, ನಾನು ಕರ್ನಾಟಕದವನು. ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಂಪುರ ಗ್ರಾಮದಲ್ಲಿ ಜನಿಸಿರೋನು ನಾನು. ನಮ್ಮ ಕುಟುಂಬದ ಹಿನ್ನೆಲೆ ಹಿರಿಯರು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥ ಜನ ನಾವು. ಯಾವುದೇ ಸಂದರ್ಭದಲ್ಲಿ ಆಂಧ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳಾಗ್ಲಿ ಆ ಭಾವನೆಗಳು ನಮಗೆ ಬರಲ್ಲ. ನಿನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹಲೋ, ಕೇಳಿಸ್ತಾ ಇದೆಯಾ? ಆಂಧ್ರ ಗಡಿ ಅಂಚಿನಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಆಂಧ್ರ ಗಡಿ ಅಂಚಿನಲ್ಲೇ ನಿಂತು ಹೋಯ್ತೇವೆ. ಯಾವುದೇ ರೀತಿಯಲ್ಲಿ ಬಂದಿರ್ತಕ್ಕಂಥ ಸರ್ಕಾರಗಳು ಯಾವುದೇ ರೀತಿಯ ಸವಲತ್ತುಗಳು ಇಲ್ಲಿ ಕೊಡ್ಲಿಲ್ಲ. ಬಹಳ ತಿರಸ್ಕಾರಯುತವಾಗಿ ಕಾಣ್ತಾ ಬಂದಿದ್ದಾರೆ. ಇದು ಆಂಧ್ರಕ್ಕೂ ಸೇರ್ಲಿಲ್ಲ, ಈ ಕಡೆ ಕರ್ನಾಟಕಕ್ಕೂ ಸೇರ್ಲಿಲ್ಲ. ಕನಿಷ್ಠ ಆ ಮಧ್ಯದಲ್ಲಿ ಬೇಡ ಅಂತ ಹೇಳಿ ಹೊರಗಡೆ ತಗೊಂಡು ಚಳ್ಳಕೆರೆ ಕ್ಷೇತ್ರಕ್ಕಾದ್ರೂ ಸೇರಿಸಿದ್ರೆ, ಅಲ್ಲಿ ಬೋರಂತಿಪ್ಪ ಡ್ಯಾಮ್ ಇದೆ, ಒಂದು ಡ್ಯಾಮ್ ಕಟ್ತಾ ಇದ್ದಾರೆ. ಆ ನೀರ್ಲಿಂದ ಅದು ಸ್ವಲ್ಪ ಸೌಕರ್ಯಗಳು ಈ ಜನಕ್ಕೆ ಸಿಗ್ಬೋದು ಎಂಬ ಭಾವನೆಯಿಂದ ನಾನು ಹೇಳಿದೆ. ಅವು ಯಾವನೋ ಪೇಪರ್ ನಲ್ಲಿ ಆಂಧ್ರಕ್ಕೆ ಸೇರಿಸಿ ಅಂತ. ಆಂಧ್ರಕ್ಕೆ ಸೇರ್ಸಕ್ ನಾನ್ ಯಾರಮ್ಮ? ಏನೊಂದ್ ಸ್ವಂತ ಆಸ್ತಿನ ಮೊಳಕಾಲ್ಮೂರು? ನಮ್ಮೂರು ನಮ್ಮೂರ ಮೊಳಕಾಲ್ಮೂರು ತಾಲೂಕು ನಂದಾಗಿರ್ಬೋದು. ಆದ್ರೆ ನನಗೆ ಏನ್ ರೈಟ್ಸ್ ಇದೆ ಅಂತ ಹೇಳಿ ಆಂಧ್ರಕ್ಕೆ ಸೇರಿಸಿ ಅಂತ ಹೇಳ್ತೀವಿ. ಅದನ್ನ ಉದ್ದೇಶಪೂರ್ವಕವಾಗಿ ರಾಜಕೀಯದ ಒಂದು ಲೇಪನ ಇಟ್ಕೊಂಡು ನನ್ನ ತೇಜವಧ ಮಾಡ್ಲಿಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ. ನನ್ನ ಉದ್ದೇಶ ಇಷ್ಟನೇ. ಮೊಳಕಾಲ್ಮೂರು ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶ. ಇಲ್ಲೇವರೆಗೂ ಕೂಡ ಯಾವುದೇ ಸರ್ಕಾರಗಳಿಂದ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಯಾರು ಕೂಡ ಸಹಕಾರ ನಮಗೆ ನೀಡ್ಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಶೋಷಿತ ಜನಾಂಗ ಬಹಳ ಜನ ಇದ್ದಾರೆ. ಗುಳೆ ಹೋಗ್ತಕ್ಕಂಥ ಪದ್ಧತಿ ಅತಿ ಹೆಚ್ಚಾಗಿರೋದ್ರಿಂದ ಆ ಲೇಬರ್ ಕ್ಲಾಸ್ಗೂ ರೈತಾಪಿ ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಮಗೆ 371 ಜೆ ನಲ್ಲಿ ಸೇರಿಸ್ಬಿಟ್ಟು ನಮಗೆ ಬಳ್ಳಾರಿ ಬಾರ್ಡರ್ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿರ್ತಕ್ಕಂಥ ವಿಚಾರಗಳು ಹಿಂದಿಂದ ನಡೆದವೆ. ಆ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಗಡಿ ಅಂಚಿರ್ತಕ್ಕಂಥ ನಾವು ಆಂಧ್ರಕ್ಕೂ ಅಲ್ಲ, ಈ ಕಡೆ ಕರ್ನಾಟಕ ಮೂಲೆಗೂ ಅಲ್ಲ ಅನ್ನೋ ಭಾವನೆ ನನಗೆ ಸರ್ಕಾರಗಳಲ್ಲಿ ತಾಳ್ತಾ ಇದ್ದಾವೆ. ಇದು ಸರಿಯಲ್ಲ ಎಂಬ ರೀತಿಯಲ್ಲಿ ಹೇಳಿದ್ದೇನೆ ನಾನು. ಸರ್, ಎಲ್ಲೋ ಒಂದ್ ಕಡೆ ನೀವು ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಏನಾದ್ರೂ ಈ ರೀತಿಯಾಗಿ ನಿಮ್ಮ ಅಸಮಾಧಾನವನ್ನ ಸರ್ಕಾರದ ಮೇಲೆ ಹಾಕಿದ್ರ ಅಂತ ಕೂಡ ಹೇಳಿ ಮಾತು ಕೇಳಿ ಬರ್ತಿದೆ ಸರ್, ಏನ್ ಹೇಳ್ತೀರಾ ಇದಕ್ಕೆ? ನಾನು ಮಿನಿಸ್ಟರ್ ಆಗ್ಲೇಬೇಕಂದ್ರೆ ಯಾವತ್ತೂ ಆಗ್ಬಿಡ್ತಾ ಇದ್ದೆ. ನನಗೆ ಆಸೆಗಳೇ ಇಟ್ಕೊಂಡಿಲ್ಲ. ನಾನು ಆಗ್ಬೇಕು ಅನ್ನೋ ಆಸೆ ಕೂಡ ಹುಚ್ಚುತನ ನನಗಿಲ್ಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ 6 ಸರಿ ನಾನು MLA ಆಗಿದ್ದೆ. ನಾನು ಅಂತ ಸಂದರ್ಭದಲ್ಲಿ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನು ಈಗ ಯಾಕೆ ಕೇಳಕ್ ಹೋಗ್ಲಿ? ನಾನು ಈ 1 ವರ್ಷದಲ್ಲಿ ಅದ್ರ ಉದ್ದೇಶನೇ ಇಲ್ಲ. ಆ ಉದ್ದೇಶನೇ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ನನಗೆ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನ ಒಂದು ಅವಕಾಶ ತಗೊಂಡು ಈ ರೀತಿ ತಿರುಚಿ ಬರ್ದಿದ್ದಾರೆ. ನನ್ನ ಉದ್ದೇಶ ಅವ್ರು ಕೇಳಲೇ ಇಲ್ಲ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂತ ದೊಡ್ಡವರು ಹೇಳ್ತಾರೆ. ನಾನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದ್ರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ. ಹೇಳದಿದ್ರೆ ಅದು ಒಳಗಡೆ ಮುಚ್ಕೊಂಡು ಬಂದು ಈ ತರ ಫ್ಲಾಶ್ ಮಾಡಿ ಹಿಂಗೆ ತೇಜವಧೆ ಮಾಡ್ಬೇಕಂದ್ರೆ ಇದು ಯಾವ ಧರ್ಮ? ಇದು ಇದಮ್ಮ ನನ್ನ ಸ್ಟೇಟ್ಮೆಂಟ್. ಹಾಗಾದ್ರೆ ಅಭಿವೃದ್ಧಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀವು ಅಷ್ಟೇ. ನನ್ನ ಕ್ಷೇತ್ರ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಏನ್ ಮಾಡಕ್ಕೂ ನಾನು ತಯಾರು ಅಂತ ಇದ್ದೀನಿ. ಎಲ್ಲದಕ್ಕೂ ತಯಾರಾಗಿದ್ದೇನೆ ನಾನು. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಮೊಳಕಾಲ್ಮೂರು ತಾಲೂಕು ಅಭಿವೃದ್ಧಿ ಆಗ್ಬೇಕು. ನನಗೆ ಅದಕ್ಕೆ ಸರ್ಕಾರಗಳು ಚಿಂತನೆ ಮಾಡ್ಬೇಕು. ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆಗಳೆಲ್ಲ ಇಲ್ಲಿ ಕೊಡ್ಬೇಕು. ಅದನ್ನ ನಾನು ಕೇಳ್ತಾ ಇದ್ದೀನಿ.
ನನ್ನ ಹಕ್ಕು ಇದು, ಹೌದು ಸರ್. ಅದನ್ನೇ ಕೇಳ್ತಾ ಇದ್ದೇನೆ. ಅಷ್ಟು ಬಿಟ್ರೆ ನಾನು ಬೇರೆ ಮುಂದೆ ಆಂಧ್ರಕ್ಕೆ ಸೇರಿಸೋದಾಗ್ಲಿ, ನಾನ್ಯಾರು ಸೇರಿಸ್ಲಿಕ್ಕೆ ಆಂಧ್ರಕ್ಕೆ? ಹೌದು ಆಂಧ್ರ ನಮಗೇನ್ ಸಂಬಂಧ? ಹೌದು ಹೌದು. ಅಂಚು ಹೋಗಿರ್ತಕ್ಕಂಥವು ಗಡಿ ಅಂಚಿನಲ್ಲಿ ಇರ್ತಕ್ಕಂಥ ಜನ, ಕನ್ನಡ ಪ್ರಾಧಿಕಾರಗಳು, ತೆಲುಗು ಪ್ರಾಧಿಕಾರಗಳು ಎಲ್ಲೆಲ್ಲ ಪಕ್ಕದಲ್ಲಿ ಇರ್ತಕ್ಕಂಥವು ನಮ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸೌಲಭ್ಯ ಕೊಡ್ಲಿಲ್ಲ. ಈ ಪಕ್ಕದಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಪ್ಯಾಕೇಜ್ಗಳು ಘೋಷಣೆ ಮಾಡಿದ್ದಾರೆ. ಪಕ್ಕದಲ್ಲೇ ಎರಡೇ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಪ್ಯಾಕೇಜ್ಗಳು ಘೋಷಣೆ ಮಾಡ್ತಾರೆ. ಇಲ್ಲಿಗೆ ನಮ್ಮ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಬರೀ ಪಟ್ಟ ಕೊಟ್ಟು ಕೈ ಬಿಟ್ಬಿಟ್ರೆ ನಮಗೆ ಅನ್ಯಾಯ ಆಗೋದಿಲ್ವಾ ಜನಾಂಗಕ್ಕೆ? ಹೌದು ಸರ್. ಮತ್ತೆ ಬರೀ MLA ಗಿರಿನ ಇಟ್ಕೊಂಡೇ ಓಡಾಡಕ್ಕೆ ಎಷ್ಟು ದಿವಸ ಸಾಧ್ಯ? ಹೌದು ಸರ್. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಿದ ಅಷ್ಟೇನೆ, ನಾವು ಆ ಕಡೆ ಆಂಧ್ರಕ್ಕೂ ಸೇರ್ಲಿಲ್ಲ, ಈ ಕಡೆ ನಾವು ಕರ್ನಾಟಕಕ್ಕೂ ಬರ್ಲಿಲ್ಲ. ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಮೊಳಕಾಲ್ಮೂರು ತಾಲೂಕು ಸೌಲಭ್ಯಗಳು ಸಿಗ್ಲಿಲ್ಲ. ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶ ಇದು. ಆ ನೋವಿನಲ್ಲಿ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ, ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ಸರಿ ಸರ್, ಸರಿ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು.